ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಟ್ನಲ್ಲಿ ನಿಮ್ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ಸಿಹಿ ಊಟ ಸಿಗುತ್ತೋ ಅಥವಾ ತಿಳಿ ಸಾರು ಸಿಗುತ್ತೋ ಗೊತ್ತಿಲ್ಲ. ನೀವ್ ಹೀಗೆ ಮಾತಾಡ್ತಿದ್ರೆ ತಿಳಿಸಾರ್ ಮಾಡೋದಿರ್ಲಿ, ನೀರ್ ಕುಡ್ಸಿ ಮಲ್ಗಿಸ್ಬಿಡ್ತೀನಿ. ಹಲೋ, ಹೇಳಿ ನಾಗಮಣಿ ಅವರೇ, ಏನಾದ್ರೂ ವಿಷಯ ಗೊತ್ತಾಯ್ತಾ? ನಾನ್ ನಂಬಿದ್ದು ನಿಜ ತಾನೆ? ಯಾವ ನಿಜನೂ ಇಲ್ಲ ಸೀತಮ್ಮ. ನಾನ್ ಹೇಳ್ದಾಗೆ ಅವರೆಲ್ಲ ಲಾಲ್ ಬಾಗ್ ತೋಟನೇ ನಿಮ್ ತಲೆ ಮೇಲಿಟ್ಟು ಆಟ ಆಡಿದ್ದಾರೆ. ಏನು, ನೀವು ನಿಜ ಹೇಳ್ತಾ ಇದ್ದೀರಾ? ನಾನ್ ಯಾಕೆ ಸುಳ್ಳು ಹೇಳಿ ಸೀತಮ್ಮ? ನಾವು ರಾಜಕೀಯದವ್ರು ಇರ್ಬೋದು, ಆದ್ರೆ ಕೆಲವು ಸಂಬಂಧಗಳಲ್ಲಿ ಸುಳ್ಳು ಹೇಳಕ್ಕಾಗಲ್ಲ. ನಾನು ನ್ಯೂಸ್ ಚಾನೆಲ್ ಅವ್ರಿಗೆ ಫೋನ್ ಮಾಡಿ ಕೇಳ್ದೆ, ಈ ತರ ಸುದ್ದಿನೇ ಇಲ್ಲ, ಅತ್ತೆ ಸೊಸೆ ಪ್ರೋಗ್ರಾಮ್ ನಾವು ಮಾಡೋದೇ ಇಲ್ಲ ಅಂತ ಹೇಳಿದ್ರು ಸೀತಮ್ಮ. ಆ ಪಾಪಿಗಳು ಮತ್ತೆ ಮತ್ತೆ ನನ್ನ ಯಾಮಾರ್ಸ್ತಾನೆ ಇದ್ದಾರೆ, ನಾನು ಯಾಮಾರ್ತಾನೆ ಇದ್ದೀನಿ. ಇವತ್ ಮಾತ್ರ ಅವ್ರನ್ನ ಸುಮ್ನೆ ಬಿಡಲ್ಲ. ಇವತ್ತೊಂದು ಅವ್ರಿರ್ಬೇಕು, ಇಲ್ಲ ನಾನಿರ್ಬೇಕು. ಸೀತಮ್ಮ, ನೀವು ದುಡುಕ್ಬೇಡಿ. ನ್ಯೂಸ್ ಚಾನಲ್ ಹೆಸರು ಹೇಳ್ಕೊಂಡು ನಿಮಗ್ ಫೋನ್ ಮಾಡ್ದಾಗೆ ನೀವ್ ಬಿದ್ದಿರೋದಕ್ಕೂ ಅವರೇ ಕಾರಣ ಇರ್ಬೋದು, ತಿಳ್ಕೊಳ್ಳಿ. ಅವ್ರೇನಾದ್ರೂ ಹಾಗೆ ಮಾಡಿದ್ರೆ ಮನೆ ಬಿಟ್ಟು ಓಡಿಸ್ಬೇಡಿ. ಏನ್ ನಾಗಮಣಿಯವ್ರೆ, ನೀವು ಇಷ್ಟೆಲ್ಲ ಮಾಡ್ದವ್ರನ್ನ ಇನ್ನು ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ರಲ್ಲ? ಸೀತಮ್ಮ, ನೀವಾಗೆ ಓಡ್ಸಿದ್ರೆ ನಿಮ್ ಮಗ ತಡಿತಾನೆ, ಇಲ್ಲ ಅಂದ್ರೆ ಅವ್ರ ಜೊತೆ ಇವನು ಹೋಗ್ಬಿಡ್ತಾನೆ. ಅದಕ್ಕೆ ಸೀತಮ್ಮ, ನೀವ್ ಮನೆ ಬಿಟ್ಟು ಹೋಗಿ ಅನ್ನೋದನ್ನ ಬಿಟ್ಟು ಅವ್ರಾಗೆ ಅವರು ಮನೆ ಬಿಟ್ಟು ತೊಲಗ್ಬೇಕು. ಹಾಗ್ ಮಾಡಿ ನೀವು. ಅವ್ರ ಬುದ್ಧಿವಂತಿಕೆಗಿಂತ ನೀವ್ ಬುದ್ಧಿವಂತೆ ಅಂತ ತೋರ್ಸಿ ಸೀತಮ್ಮ. ಸರಿಯಾಗಿ ಹೇಳಿದ್ರಿ ನಾಗಮಣಿಯವ್ರೆ, ಈ ಮನೆಯವರಿಗೆ ನನ್ನನ್ನು ಯಾಮರ್ಸೋದೇ ಒಂದ್ ಕೆಲಸ ಆಗೋಗಿದೆ. ಇನ್ ಮುಂದೆ ನೋಡಿ ನಾನ್ ಯಾರು ಅಂತ ಅವ್ರಿಗೆ ಹೇಗ್ ತೋರಿಸ್ತೀನಿ ಅಂತ. ಇದ್ರಲ್ಲೇ ತಿಳ್ಕೊಳ್ಳಿ ಸೀತಮ್ಮ, ಜೊತೆಗೆ ಇದ್ದು ಹೇಗ್ ಬೆನ್ನಗ್ ಚೂರಿ ಆಗ್ತಿದ್ದಾರೆ ಅಂತ.